ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ಅವ್ರಿಗೆಲ್ಲ ಹೇಳ್ಕೊಡ್ಬೇಕಾದ್ರೆ ಏನು ಅನ್ಸುತ್ತಿದೆ ಅಂದರೆ ಈಗ ಟ್ರಾಫಿಕ್ ಜಾಸ್ತಿ ಆಗಿದೆ, ಈಗ ವೆಹಿಕಲ್ ಜಾಸ್ತಿ ಇದಾವೆ, ಟೂ ವೀಲರ್. ನೀವು 20 ವರ್ಷ ಹಿಂದೆ ಕಲಿಬೇಕಾದ್ರೆ ಹಂಗಿರ್ಲಿಲ್ಲ, ಭಾರಿ ಸುಲಭ. ಹೌದು, ಈಗ ಕಷ್ಟ ಇದೆ. ಹೇಳ್ಕೊಡೋ ಟೆಕ್ನಿಕ್ಸ್ ನಾವು ಬೇರೆ ಮಾಡ್ಕೋಬೇಕಿತ್ತು. ಮುಂಚಿನಷ್ಟು ಟೆಕ್ನಿಕ್ ನಾವು ಅಷ್ಟು ಈಸಿಯಾಗಿ ಇಟ್ಕೊಳಕ್ಕಾಗಲ್ಲ ಈಗ ಟ್ರಾಫಿಕ್ ತಕ್ಕ ಹಾಗೆ. ಹಾಗಾಗಿ ನಾವು ಸಿಮ್ಯುಲೇಟರ್ ಕೂಡ ಆ್ಯಡ್ ಮಾಡಿದ್ದೀವಿ ಈಗ. ಬಿಕಾಸ್ ಆಫ್ ಈ ರೋಡ್ಸ್ ಟ್ರಾಫಿಕ್ ಜಾಸ್ತಿ ನೋಡಿ, ಅಷ್ಟು ಸುಲಭವಾಗಿ ಹೇಳ್ಕೊಡೋಕ್ಕಾಗಲ್ಲ ರೋಡ್ಸ್ ಮೇಲೆ. ಸೊ ಆಫೀಸ್ನಲ್ಲೇ ಒಂದು ಸಿಮ್ಯುಲೇಟರ್ ಅಂತ ಮಾಡಿ ಪ್ರಾಕ್ಟೀಸ್ ಸೆಷನ್ ಏನಿದೆ ಅದು ಆಫೀಸ್ನಲ್ಲಿ ಮಾಡ್ತೀವಿ ಸಿಮ್ಯುಲೇಟರ್ ಮೇಲೆ. ಮತ್ತು ನಂತರ ಹೊರಗಡೆ ಟ್ರಾಫಿಕ್ ಕರ್ಕೊಂಬಂದಾಗ ಸೊ ಎರಡೂ ಸೇರಿ ಅವರು ಬೇಗ ಕಲಿತಾರೆ. ಅಂತ ಕಷ್ಟ ಆಗಲ್ಲ. ಸೊ ಕಾಲಕ್ಕೆ ತಕ್ಕಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಟೈಮ್ ಕ್ಲಚ್ಚು ಗೇರ್ ಟಚ್ ಮಾಡ್ಬೇಕಾದ್ರೆ ಭಯ ಅಥವಾ ಕಷ್ಟ ಅನಿಸ್ತಾ, ಹಿಂಗೆ ಅನಿಸ್ತು ನಿಮಗೆ? ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ನಿಜ ಹೇಳಬೇಕು ಅಂದರೆ ಸವಿತಾ, ನನ್ನ ಆ ಎಕ್ಸ್ಪೀರಿಯನ್ಸ್ಗಿಂತ ಈ ಎಕ್ಸ್ಪೀರಿಯನ್ಸ್ ಏನಿದೆ, ನಿಮ್ಮ ಈ ಶೂಟ್ ಮಾಡೋ ಐಡಿಯಾ ಭಾರಿನೇ ಚೆನ್ನಾಗಿದೆ. ಭಯ ಈಗ ಆಗ್ತಾ ಇದೆ ಅಷ್ಟೇ. ನನಗೆ ಕ್ಲಚ್ಚು ಬ್ರೇಕ್ತು ಭಯ ಇರಲಿಲ್ಲ. ಬಟ್ ಐ ಆಮ್ ಎಂಜಾಯಿಂಗ್ ಇಟ್. ಒಂದೇ ಹಾಲ್ ಐಡಿಯಾ ತುಂಬಾ ಚೆನ್ನಾಗಿದೆ. ಐ ಆಮ್ ಎಂಜಾಯಿಂಗ್ ಇಟ್, ಚೆನ್ನಾಗಿದೆ. ಬಟ್ ಇದು ಪ್ರಾಬ್ಲಮ್ ಬಗ್ಗೆ ಕೇಳೋದಿದ್ರೆ, ಭಯದ ಬಗ್ಗೆ ಕೇಳೋದಿದ್ರೆ, ಅದು ಎಲ್ಲ ಫೀಲ್ಡ್ನಲ್ಲಿ ಇರುವಂಥ ಶುರುನಲ್ಲಿ ಆಗುವಂಥ ಭಯಗಳು, ಅದು ಇಟ್ಸ್ ನಾರ್ಮಲ್, ನ್ಯಾಚುರಲ್ ಅಂತ ಅಂತಾರೆ. ಗ್ರ್ಯಾಜುವಲ್ ಆಗಿ ಅದು ಹೋಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅದನ್ನೇ ಒಂದು ದೊಡ್ಡದು ಮಾಡ್ಕೊಂಡು ಕೂತ್ರೆ ನಾವು ಏನು ಸಾಧಿಸೋಕ್ಕಾಗೋದಿಲ್ಲ. ಸೊ ಈ ಪ್ರಾಬ್ಲಮ್ಸ್ ಮನುಷ್ಯನಿಗೆ ಎಲ್ಲದರಲ್ಲಿ ಎಲ್ಲ ಫೀಲ್ಡ್ನಲ್ಲೂ ಇದ್ದೇ ಇರೋದೆ. ಇದನ್ನು ಓವರ್ಕಮ್ ಮಾಡ್ಕೊಂಡು ಬಂದಾಗಲೇ ನಾವು ಒಂದು ಸಾಧನೆ ಅಂತ ಹೇಳ್ತೀವಿ ಅದಕ್ಕೆ. ಸೊ ಓವರಾಲ್ ನಿಮ್ಗೀಗ ಡ್ರೈವಿಂಗ್ ಅಂತಂದು ಬಂದಾಗ ನಾನು ಹೇಳಿದ್ನಲ್ಲ, ಆಲ್ಮೋಸ್ಟ್ ಹುಡುಗರು ಜಾಸ್ತಿ ಡ್ರೈವಿಂಗ್ ಕ್ಲಾಸ್ ತಗೊಳ್ತಿರ್ತಾರೆ. ಸೊ ನಿಮ್ಮ ಕ್ಲಾಸಲ್ಲಿ ಯಾರಾದರೂ ನಿಮ್ಮ ಈಗ ಟೀಚರ್ ಆಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಸ್ಟೂಡೆಂಟ್ಸ್ ಜೊತೆ ಇರ್ಬೋದು, ಅಥವಾ ನಿಮ್ಗೆ ಏನಾದರೂ ವಿಶೇಷವಾದ ಅನುಭವ ಅಂತ ಏನಾದರೂ ಮರೀಲಾರ್ದಂಥ ಅನುಭವ ಏನಾದ್ರು ಆಯಿತಾ? ಟೀಚಿಂಗ್ ಇದರಲ್ಲಿ ಇಲ್ಲ, ಬಟ್ ಹೇಳ್ಕೊಡೋವಂಥ ಜನ ಯಾರಿದ್ದಾರೆ, ಈ ರೇಂಜಸ್ ಇವ್ರ ಮಿನಿಸ್ಟರ್ಸ್ ಹೆಂಡ್ತೀರ್ಗೆ ಹೇಳ್ಕೊಟ್ಟಿದ್ದೀನಿ, ಫಿಲ್ಮ್ ಸ್ಟಾರ್ಸ್ ಹೆಂಡ್ತೀರ್ಗೆ ಹೇಳ್ಕೊಟ್ಟಿದ್ದೀನಿ. ಬಟ್ ಮೋಸ್ಟ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸಸ್ ಹ್ಯಾಂಡಿಕ್ಯಾಪ್ಟ್ನವ್ರಿಗೆ. ಹ್ಯಾಂಡಿಕ್ಯಾಪ್ಟ್ನವ್ರಿಗೆ ಹೇಳ್ಕೊಡೋದು ಭಾರಿನೇ ಕಷ್ಟ. ಒಂದು ಅವ್ರನ್ನ ಮಾರಲಿ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಜಸ್ಟ್ ಡ್ರೈವಿಂಗ್ ಅಲ್ಲ, ಫಸ್ಟು ಅವ್ರನ್ನ ಆ ಭಯದಿಂದ ತೆಗಿಬೇಕು. ನಾನು ಮಾಡೋಕ್ಕಾಗಲ್ಲ ಅಂತ ಒಂದು ಸಿಚುವೇಶನ್ ಇರುತ್ತೆ ಅವ್ರಿಗೆ. ಸೊ ಹ್ಯಾಂಡಿಕ್ಯಾಪ್ಗೆ ಹೇಳ್ಕೊಡೋದು ಒಂದು ಚಾಲೆಂಜೇ ಅದು. ಬಟ್ ಭಾರಿನೇ ಚೆನ್ನಾಗಿತ್ತು. ಅವರು ಅಷ್ಟೇ ಈಗ ಕಾನ್ಫಿಡೆಂಟಾಗಿ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಅದನ್ನು ನೋಡಿದರೆ ನನಗೆ ಭಾರಿ ಖುಷಿ ಅಂತ ಅನ್ಸುತ್ತೆ. ಖುಷಿ ಆಗುತ್ತೆ ಸಾಧನೆ ಅಂತ ಅಲ್ಲಿ ಅನ್ಸುತ್ತೆ. ನಮ್ಗೆ ಡ್ರೈವಿಂಗ್ ಹೇಳಿ ಕೊಟ್ಟಿದ್ದು ಟೋಟಲಿ ಅವರು ಡಿಪೆಂಡ್ ಆಗಬೇಕು ನೋಡಿ ಬೇರೆಯವ್ರ ಮೇಲೆ. ಕರೆಕ್ಟ್. ಸೊ ಅಂಥದ್ರಲ್ಲಿ ನಾವೊಂದು ಅವ್ರಿಗೆ ಒಂದು ಸಪೋರ್ಟ್ ಕೊಟ್ಟರೆ ಸೊ ಡೆಫಿನೆಟಾಗಿ ಅವ್ರು ಇನ್ಫ್ಯಾಕ್ಟ್ ನಾರ್ಮಲ್ ಆಗಿರೋರ್ಗಿಂತ ಚೆನ್ನಾಗಿ ಓಡಿಸ್ತಾರೆ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಲೇಡಿ ಟ್ರೈನರ್ ಅಥವಾ ಲೇಡಿ ಇನ್ಸ್ಟ್ರಕ್ಟರ್ ಅಂದರೆ ಸ್ವಲ್ಪ ಖುಷಿ ಆಗ್ಬೋದು, ಯಾಕಂದರೆ ಸ್ವಲ್ಪ ಫ್ರೀಯಾಗಿ ಹೇಳ್ಕೊಡ್ತಾರೆ ಅಂತ. ದೇ ಆರ್ ಮೋರ್ ಕಂಫರ್ಟಬಲ್. ಪಕ್ಕದಲ್ಲಿ ಕೂತಾಗ ಏನಾಗುತ್ತೆ, ಡ್ರೈವರ್ ಸೀಟ್ಗೂ ಈ ಸೀಟ್ಗೂ ಸ್ವಲ್ಪ ಹತ್ತಿರ ಸ್ಪೇಸಿಂಗ್ ಹತ್ತಿರ ಇರೋದ್ರಿಂದ ಕೈ ಕಾಲು ಸ್ವಲ್ಪ ಪ್ರಾಬ್ಲಮ್ಮೇ ಆಗುತ್ತೆ ಅಂಥವ್ರಿಗೆ. ಬಟ್ ಈಗೆಲ್ಲ ದಾಟಿದ್ದಾರೆ ಬಿಡಿ ಹುಡುಗಿರು, ಏನಂತ ಏನು ನೋಡ್ಬಿಡಿ ಅದೇ ಬೇಕು, ಲೇಡೀಸೇ ಬೇಕು ಅಂತ. ಇನ್ನೂ ಸ್ವಲ್ಪ ಪೇರೆಂಟ್ಸ್ಗಿದೆ ಇದು ಲೇಡಿ ಇನ್ಸ್ಟ್ರಕ್ಟರ್ ಇದ್ದರೆ ಒಳ್ಳೇದಿತ್ತು ಅಂತ. ಬಟ್ ಅದರ್ವೈಸ್ ಕ್ಯಾಂಡಿಡೇಟ್ಸ್ ಏನು ಅಂತ ಏನು ಪ್ರಿಫರ್ ಮಾಡೋದಿಲ್ಲ. ಸೊ ಆಲ್ಮೋಸ್ಟ್ ನೀವು ಕ್ಲಾಸ್ ಹೇಳ್ಕೊಡ್ಬೇಕಾಗ ಏನು ಕಂಡೀಷನ್ಸ್ ಹಾಕ್ತೀರ ಅವ್ರಿಗೆ? ಅಂದರೆ ಒಂದು ಇಂಟ್ರೆಸ್ಟ್ ಇರಬೇಕು, ಫಸ್ಟು ಕಲಿಯೋ ಇಂಟ್ರೆಸ್ಟ್ ಇರಬೇಕು. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತಾ ಇಲ್ವೋ, ಬಟ್ ಪ್ರಾಕ್ಟೀಸ್ ಇದೆ ಅಲ್ಲ, ಅದು ಕೂಡ ಭಾರಿ ಇಂಪಾರ್ಟೆಂಟು. ಜಸ್ಟ್ ಕಲ್ತ್ರೆ ಸಾಲದು. 10 days ನಾವೇನು ಹೇಳ್ತೀವಿ ಆ ಕೋರ್ಸು, ಅದಷ್ಟು ಮಾಡಿದ್ರೆ ಮಾತ್ರ ಸಾಲದು. 50% ಎಫರ್ಟ್ ಅವ್ರದ್ದು ಬೇಕು. ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ, ನೀವು ಶುರು ಮಾಡಿ ಪ್ರಾಕ್ಟೀಸು, ಇಲ್ಲದ್ರೆ ಜಸ್ಟ್ ನಾವು ಕೋರ್ಸ್ ಕೊಟ್ಟು ಬಿಡ್ತೀವಿ, ಮತ್ತು ನಂತರ ಒಂದು DL ತೆಗೆದು ಇಡ್ತಾರೆ. ಅದು ಯಾವುದಕ್ಕೂ ಪ್ರಯೋಜನ ಆಗೋದಿಲ್ಲ. ಅವ್ರ ಎಫರ್ಟ್ ಬೇಕೇ ಬೇಕಾಗ್ತದೆ. ಓಕೆ ಭಾರ್ಗವಿ ಅವರೇ, ಈ ಫೀಲ್ಡಿಗೆ ಬರೋರು ಇರ್ಬೋದು, ಕಲಿಯೋರು ಇರ್ಬೋದು, ಅಥವಾ ಇಲ್ಲೇ ನಿಮ್ಮ ಥರನೇ ಫ್ಯೂಚರ್ ಇಲ್ಲೇ ಕಂಡ್ಕೊಳ್ಳೋರು ಇರ್ಬೋದು. ಸೊ ಅಂಥವ್ರಿಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದೀರಾ? ಸವಿತಾ, ಒಂದು ಮಾತಲ್ಲಿ ಹೇಳೋದಿದ್ರೆ, ಯಾವುದೇ ಫೀಲ್ಡ್ ಆಗಲಿ, ಕಲಿಯೋದಿರಲಿ ಇಲ್ಲ ಹೇಳ್ಕೊಡೋದಿರಲಿ, ಕಮಿಟ್ಮೆಂಟ್ ಇರಬೇಕು ಕೆಲಸದ ಮೇಲೆ. ಟೈಮ್ ಪಾಸಾಗಿ ಯಾವುದೂ ಇಟ್ಕೊಳ್ಬಾರ್ದು. ಇಲ್ಲದಿದ್ರೆ ಶ್ರದ್ಧೆ ಇರಬೇಕು ಕೆಲಸದಲ್ಲಿ. ಹಾಗೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಜಯ ಗಳಿಸ್ತೀವಿ. ಇಲ್ಲದಿದ್ರೆ ಕಮಿಟ್ಮೆಂಟ್ ಇಲ್ಲದೆ ಹೋದರೆ, ಸ್ಯಾಕ್ರಿಫೈಸಸ್ ಇಲ್ಲದೆ ಹೋದರೆ ಯಾವುದೊಂದು ವಿದ್ಯೆ ಬರೋದಿಲ್ಲ. ಸೊ ಒಂದೇ ಮಾತಲ್ಲಿ ಹೇಳೋದಿದ್ರೆ ಶ್ರದ್ಧೆ ಬೇಕಷ್ಟೇ ಕೆಲಸದಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಡ್ರೈವಿಂಗ್ ಫೀಲ್ಡಲ್ಲಿ ಹೇಳಿದ್ನಲ್ಲ, ನನಗೆ ಆ್ಯಕ್ಚುಲಿ ಭಯ ಇದೆ, ಬಟ್ ನೀವಿದ್ದೀರಾ ಅಂತ ನಾನು ಇಲ್ಲಿ ಕೂತಿದ್ದೀನಿ, ಯಾಕಂದರೆ ನೀವು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇದ್ದೀರಾ ಅಂತ. ಸೊ ಡ್ರೈವಿಂಗ್ ಆ್ಯಕ್ಚುಲಿ ಹೇಳ್ದಂಗೆ ವಿಮೆನ್ ಎಲ್ಲದರಲ್ಲೂ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾಳೆ. ಸೊ ಡ್ರೈವಿಂಗ್ ಫೀಲ್ಡ್, ಡ್ರೈವಿಂಗ್ ಬಂದವರು ಕೂಡ ನಿಮ್ಮ ಥರ ಒಂದು ಡ್ರೈವಿಂಗ್ ಕ್ಲಾಸ್ ಮಾಡ್ಬೋದು ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಭಾರ್ಗವಿ ನಮಗೆ ಒಳ್ಳೆ ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ವಿಮೆನ್ ಎಲ್ಲ ಫೀಲ್ಡಲ್ಲೂ ಇದ್ದಾರೆ, ಎಲ್ಲ ಫೀಲ್ಡಲ್ಲೂ ಇಂಡಿಪೆಂಡೆಂಟ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ.
ಪುರುಷರಿಗಾಗಿಯೇ ಇರುವಂಥ ಕೆಲ ಉದ್ಯೋಗಗಳಿರ್ಬೋದು ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಯೂ ಕೂಡ ಸಕ್ಸಸ್ ಆಗಿದ್ದಾಳೆ. ಸೊ ಅಂಥ ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಭಾರ್ಗವಿ ಅವರೇ ಸಾಕ್ಷಿ. ವೀಕ್ಷಕರೇ, ಮಹಿಳೆಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ವ್ಯಕ್ತಿತ್ವ ಬೆಳವಣಿಗೆ ಮಹಿಳೆಗೆ ಎಷ್ಟು ಇಂಪಾರ್ಟೆಂಟ್ ತಿಳ್ಕೋಣ ಚಿಕ್ಕ ಬ್ರೇಕ್ನ ನಂತರ.